ಹೊಸ ವರ್ಷ ಅಂದರೆ ಅಸಭ್ಯವಾಗಿ ವರ್ತಿಸತಕ್ಕಂತಹ ಜನವರಿ 1ನೇ ತಾರೀಕು ಪ್ರಕೃತಿ ನಿಯಮವಾಗಿ ಹೊಸ ವರ್ಷ ಆಗಲು ಸಾಧ್ಯವೇ ಇಲ್ಲ. ಪ್ರಕೃತಿ ನಿಯಮವಾಗಿ ಹೊಸ ವರ್ಷ ಆಗಬೇಕಾದ್ರೆ ನಮ್ಮ ಯುಗಾದಿಯೇ ಬರಬೇಕು. ಯಾಕೆ ಅಂತ ಕೇಳಿದ್ರೆ ಪ್ರಕೃತಿಯ ಒಂದು ವೃತ್ತ ಹೇಗಿದೆ ಅಂತ ಹೇಳಿ ನೋಡೋಣ. ಚೈತ್ರ, ವೈಶಾಖ, ವಸಂತ ಋತು ಅಂತ ಹೇಳಿದರೆ ದೊಡ್ಡ ದೊಡ್ಡ ಮರಗಳೆಲ್ಲ ಚಿಗುರು ಬಂದು ಹಣ್ಣುಗಳನ್ನು ಬಿಡುವತಕ್ಕಂತಹ ಕಾಲ ಆಗುತ್ತೆ. ಚೈತ್ರ ವೈಶಾಖದಲ್ಲಿ ಮಾವಿನ ಹಣ್ಣು ಬರುತ್ತೆ. ಜ್ಯೇಷ್ಠ, ಆಷಾಢ, ಗ್ರೀಷ್ಮ ಋತು ಅಂದರೆ ಬಿಸಿಲು ಜಾಸ್ತಿಯಾಗಿ ಜ್ಯೇಷ್ಠ ಮಾಸದಲ್ಲಿ ನೀರೆಲ್ಲ ಆವಿಯಾಗಿ ಅದೇ ಮೋಡಗಳಾಗಿ ಆಷಾಢ ಮಾಸದಲ್ಲಿ ಗಾಳಿಯ ರಭಸಕ್ಕೆ ಮೋಡಗಳು ಎಲ್ಲಿ ಭೂಭಾಗ ಇದೆಯೋ ಅಲ್ಲಿಗೆ ಬರತಕ್ಕಂತಹ ಕಾಲವೇ ಗ್ರೀಷ್ಮ ಋತು ಆಗಿರುತ್ತೆ. ಶ್ರಾವಣ ಮತ್ತು ಭಾದ್ರಪದ ವರ್ಷ ಋತು. ಆಷಾಢ ಮಾಸದ ಗಾಳಿಯ ರಭಸಕ್ಕೆ ಬಂದಿರತಕ್ಕಂತಹ ಮೋಡಗಳೆಲ್ಲವೂ ಕೂಡ ಮೊದಲು ತುಂತುರು ಮಳೆ ಹಾಗೆ ಜಾಸ್ತಿಯ ಮಳೆಗಳಿಂದ ಭೂಮಿಯನ್ನು ಹದ ಮಾಡಿ ಬೀಜಗಳನ್ನು ಬಿತ್ತಲು ಆ ಬೀಜಗಳು ಮೊಳಕೆ ಒಡೆದು ಸಸ್ಯಗಳು ಆಗುವುದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತವೆ. ಅದೇ ರೀತಿಯಾಗಿ ಆಶ್ವಯುಜ, ಕಾರ್ತೀಕ, ಶರದ್ ಋತುವು ಮಳೆ ನಿಂತು ಆ ಬಂದಿರತಕ್ಕಂತಹ ಸಸ್ಯಗಳು ದೊಡ್ಡದಾಗಿ ಅದರಲ್ಲಿ ದವಸ ಧಾನ್ಯ ಬರಲಿಕ್ಕೆ ಬೇಕಾಗಿರ್ತಕ್ಕಂತಹ ಶಕ್ತಿಯನ್ನು ಕೊಡುವ ಮುಖಾಂತರವಾಗಿ ಶರದ್ ಋತುವು ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಮಾರ್ಗಶಿರ ಪೌಷ್ಯ ಮಾಸವು ಬಂದಿರತಕ್ಕಂತಹ ಭತ್ತಗಳನ್ನು ತೆಗೆದು 2ನೇ ಆವೃತ್ತಿ ದ್ವಿದಳ ಧಾನ್ಯಗಳನ್ನು, ನೀರು ಕಮ್ಮಿಯಾಗಿರ್ತಕ್ಕಂತಹ ಕೆಲವೊಂದು ದವಸ ಧಾನ್ಯಗಳನ್ನು ನಮಗೆ ಬೆಳಿಲಿಕ್ಕೆ ಸಹಾಯವನ್ನು ಮಾಡುತ್ತವೆ. ಮಾಘ ಫಾಲ್ಗುಣ ಮಾಸಗಳು ಆ ಬೆಳೆದಿರ್ತಕ್ಕಂತಹ ಪೈರುಗಳು ಒಣಗಿ ಮರಗಳು ಒಣಗಿ ಎಲೆಯನ್ನು ಬೀಳುವ ಮುಖಾಂತರವಾಗಿ ಚೈತ್ರ ಮಾಸದಿಂದ ಫಾಲ್ಗುಣ ಮಾಸ ತನಕ ಈ ರೀತಿಯಾಗಿ ಪ್ರಕೃತಿಯು ತನ್ನ ಒಂದು ಚಕ್ರವನ್ನು ಪೂರೈಸುತ್ತೆ. ಹಾಗಾಗಿ ಪುನಃ ಆರಂಭ ಆಗತಕ್ಕಂತಹ ಈ ಚೈತ್ರ ಮಾಸದ ಚಾಂದ್ರಮಾನ ಯುಗಾದಿಗೆ ಹೊಸ ವರ್ಷಲು ಆಗಲು ಸಾಧ್ಯತೆ ಇದೆ. ಹಾಗಾಗಿ ಈ ವರ್ಷ 19ನೇ ತಾರೀಕು 3ನೇ ತಿಂಗಳು ಗುರುವಾರದಂದು ಚಾಂದ್ರಮಾನ ಯುಗಾದಿ ಬಂದಿದೆ. ಯುಗಾದಿ ದಿವಸ ದೇವತಾ ಅನುಗ್ರಹವನ್ನು ಪಡೆದುಕೊಂಡು ಈ ವರ್ಷ ಸುಖ, ಶಾಂತಿ, ನೆಮ್ಮದಿ ಸಿಗುವಂತೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.